ಜೈಶಂಕರ್ ಜೈ ಜೈಶಂಕರ್ ಶಂಕರ್ ಮಹಾರಾಜರ ಜೀವನ ಚರಿತ್ರೆ. ಖಂಡಯೋಗದ ಅದ್ಭುತ. ಒಮ್ಮೆ ಸದ್ಗುರು ಶ್ರೀ ಶಂಕರ್ ಮಹಾರಾಜರು ಕಲ್ಕತ್ತಾ ನಗರವನ್ನು ದರ್ಶಿಸಿದರು. ಅವರು ಒಂದೇ ಪ್ರದೇಶದಲ್ಲಿ ಬಹಳ ದಿನಗಳು ಕುಳಿತಿದ್ದರು. ಹಗಲು ರಾತ್ರಿ ಮಳೆ ಚಳಿ ಯಾವುದೂ ಅವರನ್ನು ಆ ಸ್ಥಿತಿಯಿಂದ ಕದಲಿಸಲಾಗಲಿಲ್ಲ. ಪ್ರತಿದಿನ ಒಬ್ಬ ಕಸಾಯಿಯವನು ನೋಡುತ್ತಿದ್ದನು. ಅಷ್ಟು ದಿನಗಳಲ್ಲೇ ಆ ವ್ಯಕ್ತಿ ಮಹಾಪುರುಷನಾಗಿರಬೇಕೆಂದು ಆಲೋಚಿಸಿ ಅವರನ್ನು ತನ್ನ ಮನೆಗೆ ಆಹ್ವಾನಿಸಿದನು. ಆತನು ಅವರನ್ನು ಮನೆಗೆ ಕರೆದುಕೊಂಡು ಹೋದನು. ಅವನ ಕುಟುಂಬದವರೆಲ್ಲ ಅವರಿಗೆ ಬಹಳ ಮರ್ಯಾದೆಯನ್ನು ಮಾಡಿದರು. ಅವರು ಒಂದು ಕೋಣೆಯಲ್ಲಿ ಒಂಟಿಯಾಗಿ ಕುಳಿತರು. ಬಹಳ ಸಮಯವಾಯಿತಾದ್ದರಿಂದ ಮಾಂಸ ಮಾರುವವನು ಶ್ರೀ ಮಹಾರಾಜರು ಏನು ಮಾಡುತ್ತಿದ್ದಾರೋ ನೋಡೋಣವೆಂದು ಅವರಿರುವ ಕೋಣೆಗೆ ಹೋಗಿ ನೋಡಿ ದಿಗ್ಭ್ರಾಂತನಾಗಿ ನಿಂತುಬಿಟ್ಟನು. ಇಷ್ಟಕ್ಕೂ ಅಲ್ಲಿ ನಡೆದದ್ದೇನು? ಶ್ರೀ ಶಂಕರ್ ಮಹಾರಾಜರ ಮುಂಡವು, ಕೈಗಳು, ಕಾಲುಗಳು ಬಿಡಿಬಿಡಿಯಾಗಿ ಬಿದ್ದಿವೆ. ಆತನು ಭಯದಿಂದ ಕುಟುಂಬದವರಿಗೆಲ್ಲರಿಗೂ ತೋರಿಸಿದನು. ಆದರೂ ಕೂಡ ಬಹಳ ಭಯದಿಂದ ಆರ್ತಿಯಾಗಿ ಭಕ್ತಿಯಿಂದ ಶ್ರೀ ಶಂಕರ್ ಮಹಾರಾಜರನ್ನು ಪ್ರಾರ್ಥಿಸಿದನು. ಅದು ಮಹಾರಾಜರ ಖಂಡಯೋಗ ಫಲ. ಅವರು ಕಸಾಯಿಯವನೊಡನೆ ಹೀಗೆಂದರು: ಎಷ್ಟೋ ಮೂಗ ಪ್ರಾಣಿಗಳನ್ನು ನೀನು ಪ್ರತಿದಿನ ನಿಮ್ಮ ಅಂಗಡಿಯಲ್ಲಿ ಕೊಲ್ಲುವೆಯಲ್ಲವೇ? ಅವು ಮಾಡುವ ಅರ್ಥನಾದವು ನಿನಗೆ ತಿಳಿಯಲಿಲ್ಲವೇ? ನನ್ನ ಶರೀರದ ಭಾಗಗಳು ಬೇರೆಯಾದದ್ದರಿಂದ ಮಾತ್ರ ನೀನು ಇಷ್ಟು ದುಃಖಿಸಿದೆಯಲ್ಲ. ಈ ಮುಗ್ಧ ಪ್ರಾಣಿಗಳ ಹಿಂಸೆಯಿಂದ ನೀನು ಎಷ್ಟು ಪಾಪಗಳನ್ನು ಮೂಟೆ ಕಟ್ಟಿಕೊಂಡಿರುವೆಯೋ ಯೋಚಿಸು ಎಂದರು. ಆ ದಿನದಿಂದ ತನ್ನ ಮಾಂಸದ ಅಂಗಡಿಯನ್ನು ಮುಚ್ಚಿ ಬೇರೆ ವ್ಯಾಪಾರವನ್ನು ಮಾಡುತ್ತಾ ಸುಖದಿಂದಿದ್ದನು. ಶ್ರೀ ಶಂಕರ್ ಮಹಾರಾಜರ ಖಂಡಯೋಗವು ಒಬ್ಬ ಕಟುಕನ ಜೀವನವನ್ನು ಬದಲಾಯಿಸಿ ಒಳ್ಳೆಯ ಮಾರ್ಗದಲ್ಲಿ ಬಿಟ್ಟಿತು. ಪೂನಾದಲ್ಲಿ ಒಬ್ಬ ಭಕ್ತನ ಮನೆಗೆ ಶ್ರೀ ಶಂಕರ್ ಮಹಾರಾಜರು ಬಂದರು. ಅವರ ಕುಟುಂಬ ಸದಸ್ಯರು ಶ್ರೀ ಮಹಾರಾಜರನ್ನು ಆಹ್ವಾನಿಸಿ ಕೂಡಿಸಿ ಸಕಲ ಮರ್ಯಾದೆಗಳನ್ನು ಮಾಡಿದರು. ನಂತರ ಎಲ್ಲರೂ ಅವರ ಪಾದಗಳ ಬಳಿ ಕುಳಿತಿದ್ದರು. ಶ್ರೀ ಮಹಾರಾಜರು ಇದ್ದಕ್ಕಿದ್ದಂತೆ ಎದ್ದು ಪಾಯಿಖಾನೆಯ ಮನೆ ಬಳಿ ಬಂದು ಅಲ್ಲಿ ಅಗೆಯಲು ಹೇಳಿದರು. ಆದರೆ ಚೆನ್ನಾಗಿ ಕಟ್ಟಿಸಿಕೊಂಡಿದ್ದರಿಂದ ಅಗೆಯಲು ಅವರು ಇಷ್ಟಪಡಲಿಲ್ಲ. ಅವರ ಕುಟುಂಬ ಸದಸ್ಯರಲ್ಲೊಬ್ಬರು ಅದರಲ್ಲಿ ಏನೋ ವಿಶೇಷವಿರಬೇಕೆಂದು ಅಗೆಯಲು ಪ್ರಾರಂಭಿಸಿದನು. ಅದರಿಂದ ಒಂದೇ ಸಮನೆ ಕೆಟ್ಟ ವಾಸನೆ ಬರುತ್ತಿದೆ. ಅಷ್ಟರಲ್ಲಿ ಆತನ ಕೈಗೆ ಸ್ವರ್ಣ ಗಣಪತಿಯ ವಿಗ್ರಹವು ದೊರೆಯಿತು. ಕೆಟ್ಟ ವಾಸನೆ ಸಹಿಸಿ ಅಗೆದದ್ದರಿಂದ ಅದಕ್ಕೆ ತಕ್ಕ ಫಲವೂ ಸಹ ಆತನಿಗೆ ದೊರೆಯಿತು. ಕುಟುಂಬ ಸದಸ್ಯರನ್ನೆಲ್ಲ ಶ್ರೀ ಮಹಾರಾಜರು ಆಶೀರ್ವದಿಸಿದರು. ಅವರು ಗಣಪತಿಯ ವಿಗ್ರಹವನ್ನು ಪೂಜೆಯಲ್ಲಿಟ್ಟರು. ಇಂದಿಗೂ ಪೂನಾದಲ್ಲಿರುವ ಅವರ ಮನೆಯಲ್ಲಿ ಈ ವಿಗ್ರಹವನ್ನು ಕಾಣಬಹುದು. ಮರಣಿಸಿ ಮತ್ತೆ ಜನ್ಮಿಸಿದ ವ್ಯಕ್ತಿ. ಒಮ್ಮೆ ಶ್ರೀ ಮಹಾರಾಜರು ಶೇವಿಂಗ್ ಸೆಲೂನ್ನಲ್ಲಿ ಕುಳಿತು ಕ್ಷೌರವನ್ನು ಮಾಡಿಸಿಕೊಳ್ಳುತ್ತಿದ್ದರು. ಇದ್ದಕ್ಕಿದ್ದಂತೆ ಎದ್ದು ಹೊರಟು ಹೋದರು. ಕಾರಣ ತಿಳಿಯಲಿಲ್ಲ. ಒಂದು ಬೀದಿಯಲ್ಲಿ ಶವದ ದಹನ ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ಶವವನ್ನು ಚಟ್ಟಕ್ಕೆ ಕಟ್ಟಿ ತಕ್ಕ ಆಚಾರ ವ್ಯವಹಾರಗಳನ್ನು ಮಾಡುತ್ತಿದ್ದರು. ಅಷ್ಟರಲ್ಲಿ ಶ್ರೀ ಮಹಾರಾಜರು ಆ ಶವದ ಮೇಲೆ ಕುಳಿತು, ಏಳು, ಎಲ್ಲಿಗೆ ಹೋಗುತ್ತಿದ್ದೀಯಾ? ನೀನು ಮಾಡಬೇಕಾದ ಆಧ್ಯಾತ್ಮಿಕ ಕೆಲಸಗಳು ಬಹಳ ಇವೆ, ತಕ್ಷಣವೇ ಹೇಳು ಎಂದು ತಮ್ಮ ದಾರಿಯಲ್ಲಿ ತಾವು ಹೊರಟು ಹೋದರು. ದಹನ ಕಾರ್ಯಕ್ಕೆ ಹಾಜರಾದವರೆಲ್ಲ ಬಹಳ ಆಶ್ಚರ್ಯಕ್ಕೊಳಗಾದರು. ಮಹಾರಾಜರು ಮಾಡಿದ ಈ ಅಸಾಧಾರಣ ಕಾರ್ಯಕ್ಕೆ ಎಲ್ಲರೂ ಚಕಿತರಾದರು. ಇಷ್ಟರಲ್ಲಿ ಅಂತಿಮ ಯಾತ್ರೆಗೆ ಶವವನ್ನು ತೆಗೆದುಕೊಂಡು ಹೋಗಲು ಸಿದ್ಧರಾದರು. ಒಡನೆಯೇ ದತ್ತ 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 ಎಂದು ಮರಣಿಸಿದ ವ್ಯಕ್ತಿಯು ಎದ್ದು ನಿಂತು ಗಿರಿಜಾಡುತ್ತಿದ್ದಾನೆ. ಮರಣಿಸಿದ ವ್ಯಕ್ತಿಯು ಮತ್ತೆ ಜೀವಿಸಿದನು. ಯೋಗಿಗಳು ಮರಣಿಸಿ ಜೀವಿಸುವುದು ಸಹಜವೇ, ಆದರೂ ಮರಣಿಸಿದವನನ್ನು ಬದುಕಿಸುವುದೂ ಇನ್ನೂ ಸಹಜ. ಇಂದ್ರಜಾಲ ಮಾಂತ್ರಿಕನು 35. ರಘುವೀರ ಎಂಬುವನು ಪೂನಾದಲ್ಲಿ ಪ್ರಸಿದ್ಧಿ ಹೊಂದಿದ್ದ ಮ್ಯಾಜಿಷಿಯನ್ ಆಗಿದ್ದನು. ಆತನು ಮರಾಠಿಯಲ್ಲಿ ಮೇ ಸಸಲೀಲಾ ರಷ್ಯಾ, ತಾನು ನೋಡಿದ ರಷ್ಯಾ ಎಂಬ ಗ್ರಂಥವನ್ನು ರಚಿಸಿದನು. ಆ ಪುಸ್ತಕವನ್ನು ಓದುವ ಸಂದರ್ಭದಲ್ಲಿ ನಡೆದ ಘಟನೆಯು ಹೀಗಿದೆ. ರಷ್ಯಾದಲ್ಲಿ ಸಹಜವಾಗಿ ಚಳಿ ಹೆಚ್ಚು. ಚಳಿಗಾಲದಲ್ಲಂತೂ ಮನೆ ಬಿಟ್ಟು ಹೊರಗೆ ಹೋಗಲು ಯಾರೂ ಇಷ್ಟಪಡುವುದಿಲ್ಲ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬರಬೇಕೆಂದರೆ ಒಂದರ ಮೇಲೊಂದು ಉದ್ದನೆಯ ಕೋಟುಗಳನ್ನು ಧರಿಸಿ ಹೊರಗೆ ಬರುತ್ತಾರೆ. ಅಂತಹ ಮಾಸ್ಕೋ ಬೀದಿಯಲ್ಲಿ ಒಬ್ಬ ಯುವಕನು ಒಂದೇ ಕೋಟು ಧರಿಸಿ ತಿರುಗಾಡುತ್ತಿದ್ದನು. ಇದು ಮಾಸ್ಕೋ ಪ್ರಜೆಗಳಿಗೆಲ್ಲರಿಗೂ ತಿಳಿದವೇ. ಆತನು ಹಿಂದಿ ಬಿಟ್ಟು ಬೇರೆ ಯಾವ ಭಾಷೆಯನ್ನೂ ಮಾತನಾಡುತ್ತಿರಲಿಲ್ಲ. ಅವರ್ಯಾರೋ ಅಲ್ಲ, ನಮ್ಮ ಶಂಕರ್ ಮಹಾರಾಜರೇ. ಅವರನ್ನು ನೋಡಿದವರೆಲ್ಲ ರಷ್ಯಾದಲ್ಲಿ ಆಶ್ಚರ್ಯಗೊಳ್ಳುತ್ತಿದ್ದರು. ಅವರು ಅತೀತ ಶಕ್ತಿಯಿಂದ ಮಾತ್ರವೇ ಈ ವಿಧವಾಗಿ ತಿರುಗುತ್ತಿದ್ದರು.
ನಮ್ಮ ಮ್ಯಾಜಿಷಿಯನ್ ರಘುವೀರ್ ಆಫೀಸಿನಲ್ಲೂ ಯೋಗಿರಾಜು ಶ್ರೀ ಶಂಕರ್ ಮಹಾರಾಜರ ಫೋಟೋ ಇತ್ತು. ಆತನು ಅವರ ಭಕ್ತನು. ಶ್ರೀ ಶಂಕರ್ ಮಹಾರಾಜರ ಲೀಲೆಯು ಅನಂತ. ಮತ್ತಷ್ಟು ಲೀಲೆಯನ್ನು ಕುರಿತು ಇನ್ನೂ ಮುಂದೆ ವಿವರಿಸುತ್ತೇನೆ. ಶ್ರೀ ಶಂಕರ್ ಮಹಾರಾಜರ ಜೀವನವೆಲ್ಲ ಅನೇಕ ಲೀಲೆಗಳಿಂದ ತುಂಬಿದೆ. ಆ ಲೀಲೆಗಳನ್ನು ಓದಿದಾಗಲೂ ಕೇಳಿದಾಗಲೂ ಅಂತಹ ಮಹಾತ್ಮರ ದರ್ಶನ ನಮಗೆ ಪ್ರಾಪ್ತವಿಲ್ಲವೆಂಬ ಅಸಂತೃಪ್ತಿಯಾಗುವುದು ಸಹಜ. ಅವರು ಸಮಾಧಿ ಹೊಂದಿದರೂ ಸಹ ಅವರ ಭಕ್ತರ ರಕ್ಷಣೆಯಲ್ಲಿ ನಿಮಗ್ನರಾಗಿರುತ್ತಾರೆ. ಅನೇಕ ರೂಪಗಳಲ್ಲಿ ನಮ್ಮ ಹತ್ತಿರವೇ ಇದ್ದು ನಮ್ಮನ್ನು ಉದ್ಧರಿಸುತ್ತಿರುತ್ತಾರೆ. ಆದರೆ ಅವರೊಡನೆ ನಮಗಿರುವ ಸಲಿಗೆಯಿಂದ ಅವರನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದೇವೆ. ಆದರೂ ಸಹ ನಮ್ಮನ್ನು ಕ್ಷಮಿಸಿ ಕಾಪಾಡುವುದು ಅವರಲ್ಲಿರುವ ಘನತೆಯೇ ಸರಿ. ಶ್ರೀ ಶಂಕರ್ ಮಹಾರಾಜರು ಒಂದು ಸ್ಥಳದಲ್ಲಿ ಇರುತ್ತಿರಲಿಲ್ಲ. ಒಮ್ಮೆ ರಾವು ಸಾಹೇಬ್ ಮನೆಯಲ್ಲಿ ಇರುತ್ತಾರೆ, ಮತ್ತೊಮ್ಮೆ ಯಲ್ಲೂಬಾಯಿ ಮನೆಯಲ್ಲೂ ಇರುತ್ತಾರೆ. ಯಾವಾಗ ಎಲ್ಲಿರುವರೋ ತಿಳಿಯದು. ಬಾಬುರಾವು ಬಹಳ ಬಡವನು. ಅವನು ಸೋಲಾಪುರಿಗೆ ಸೇರಿದವನು. ಆದರೆ ಉದ್ಯೋಗ ರೀತಿಯಿಂದ ಪೂನಾದಲ್ಲಿ ಇರುತ್ತಿದ್ದನು. ಅವನು ಸೋಲಾಪುರ್ ಜನಾರ್ದನ ಭುವ ಮಹಂತರನ್ನು ದರ್ಶಿಸಿ ಅವರ ಆಧ್ಯಾತ್ಮಿಕ ಜ್ಞಾನಕ್ಕೆ ಆಕರ್ಷಿತನಾಗಿ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ಅವರ ಸೇವೆಯಲ್ಲಿ ತನ್ನ ಜೀವನವನ್ನು ಕಳೆಯಬೇಕೆಂದು ನಿರ್ಧರಿಸಿಕೊಂಡು ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟನು. ಅವರಿಂದ ಆತ್ಮಜ್ಞಾನವನ್ನು ಹೊಂದಬೇಕೆಂಬುದು ಅವನ ಆಸೆಯಾಗಿತ್ತು. ಬಾಬುರಾವು ರುದ್ರ ಸಾಗರ್ನಲ್ಲಿರುವ ನಾವಲೆಯವರ ಮನೆಗೆ ಜನಾರ್ದನ ಭುವ ಅವರ ಜೊತೆ ಸೇರಿ ಭಜನೆ ಮಾಡಲು ಹೋದನು. ಅಲ್ಲಿ ಶ್ರೀ ಶಂಕರ್ ಮಹಾರಾಜನು ತನ್ನ ಮನೆಗೆ ಬರಬೇಕೆಂದು ಆಹ್ವಾನಿಸಿದನು. ಆತನ ಪ್ರಾರ್ಥನೆಯನ್ನು ಮನ್ನಿಸಿ ಶ್ರೀ ಮಹಾರಾಜರು ಅವನ ಮನೆಗೆ ಹೋದರು. ನಂತರವೂ ಸಹ ಆಗಾಗ ಆತನ ಮನೆಗೆ ಹೋಗುತ್ತಿದ್ದರು. ಶ್ರೀಕೃಷ್ಣನು ವಿದುರನ ಮನೆಗೆ ಹೋದಂತೆ ಶ್ರೀ ಮಹಾರಾಜರು ಬಡವನಾದ ಬಾಬುರಾವ್ ರುದ್ರನ ಮನೆಗೆ ಹೋದರು. ಶ್ರೀ 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 ವಿಠಲಾನಂದ ಸರಸ್ವತಿ ಮಹಾರಾಜರವರು ಲೇಖಕನ ಮನೆಗೆ ಬಂದು ಆಶೀರ್ವದಿಸಿದರು. ಸದ್ಗುರುಗಳಿಗೆ ಧನಿಕ ಬಡವ ಎಂಬ ಭೇದಗಳು ಇರುವುದಿಲ್ಲ. ಅವರು ಭಕ್ತರ ಆಂತರ್ಯಕ್ಕೆ ತಕ್ಕಂತೆ ಅನುಗ್ರಹಿಸುತ್ತಾರೆ. ಶ್ರೀ ಮಹಾರಾಜರು ಬಾಬುರಾವ್ ಮನೆಯಲ್ಲಿರುವಾಗ ರಾವು ಸಾಹೇಬ್ ಅವನ ಸ್ನೇಹಿತನೊಡನೆ ಬಂದು ಶ್ರೀ ಮಹಾರಾಜರನ್ನು ದರ್ಶಿಸಿದನು. ಅವನ ಸ್ನೇಹಿತನಿಗೆ ಬಹಳ ಓದಿದ್ದೇನೆಂಬ ಗರ್ವವಿದ್ದಿತು. ಬಾಬುರಾವು ರುದ್ರ 2-3 ಕಪ್ ಟೀ ಮಾಡಿ ತಂದನು. ಶ್ರೀ ಮಹಾರಾಜರು ಅದನ್ನು 10-12 ಜನರಿಗೆ ಕಪ್ನ ತುಂಬ ಹಾಕಿ ಹಂಚಿದರು. ಇದು ಒಂದು ಮಹಿಮೆ. ರಾವು ಸಾಹೇಬ್ ಸ್ನೇಹಿತನಿಗೆ ತಿಳಿಯುವುದಕ್ಕಾಗಿ ಹೀಗೆ ಮಹಿಮೆಯನ್ನು ಮಾಡಿದರು. ಒಮ್ಮೆ ಪೂನಾದಲ್ಲಿ ಒಬ್ಬ ಬ್ಯಾರಿಸ್ಟರ್ ಅವನ ಸ್ನೇಹಿತನೊಡನೆ ಶ್ರೀ ಮಹಾರಾಜರನ್ನು ಅವಮಾನಿಸಲು ಬಂದನು. ಅವರು ಶ್ರೀ ಮಹಾರಾಜರ ಎದುರಿಗೆ ಬಂದೊಡನೆ ಶ್ರೀ ಮಹಾರಾಜರು ಒಂದೇ ನೆಗೆತಕ್ಕೆ ಕುಣಿದು ಅವನ ಕತ್ತನ್ನು ಹಿಡಿದರು. ಆ ಹಿಡಿದಕ್ಕೆ ಅವನಿಗೆ ಉಸಿರಾಡಲಾಗಲಿಲ್ಲ, ತಪ್ಪಿಸಿಕೊಳ್ಳಲು ಆಗಲಿಲ್ಲ. ಬಹಳ ಕಷ್ಟವಾದ ಪರಿಸ್ಥಿತಿ. ಅವನಿಂದ ತಡೆಯಲಾಗಲಿಲ್ಲ. ಕೊನೆಗೆ ತಡೆಯಲಾರದೆ ಶ್ರೀ ಮಹಾರಾಜರನ್ನು ಕ್ಷಮೆ ಕೇಳಿದನು. ನಂತರ ಬಿಟ್ಟರು. ಅವನು ಎಷ್ಟು ಭಯಪಟ್ಟನೆಂದರೆ ಅವರು ಬಿಟ್ಟೊಡನೆ ಒಂದೇ ಓಟ ಓಡಿ ಹೋದನು. ಅವನ ಜೀವನದಲ್ಲಿ ಎಂದಿಗೂ ಅವರೆದುರಿಗೆ ಬರಲಿಲ್ಲ. ಮಾಲಿನಗರದಲ್ಲಿ ಒಂದು ಫ್ಯಾಕ್ಟರಿ ನಿರ್ಮಾಣವು ಪೂರ್ತಿಯಾಗುತ್ತಿರಲಿಲ್ಲ. ಶ್ರೀ ಶಂಕರ್ ಮಹಾರಾಜರ ಭಕ್ತರಲ್ಲೊಬ್ಬರು ಈ ವಿಷಯವನ್ನು ಅವರಿಗೆ ತಿಳಿಸಿ ಒಮ್ಮೆ ಬಂದು ಫ್ಯಾಕ್ಟರಿಯನ್ನು ನೋಡಬೇಕೆಂದು ಪ್ರಾರ್ಥಿಸಿದರು. ಶ್ರೀ ಮಹಾರಾಜರು ಅಂಗೀಕರಿಸಿ ಅಲ್ಲಿಗೆ ಹೋದರು. ಆ ಸ್ಥಳವನ್ನು ಪರೀಕ್ಷಿಸಿ ನೋಡಿದರು. ಒಂದು ಸ್ಥಳದಲ್ಲಿ ನಿಂತು ಅಗೆಯುವಂತೆ ಹೇಳಿದರು. ಅಲ್ಲಿ ಅಗೆದು ನೋಡಿದಾಗ ಪಾದುಕೆಗಳು ಕಂಡವು. ಆ ಪಾದುಕೆಯನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಶ್ರೀ ಮಹಾರಾಜರು ಈ ಪಾದುಕೆಯನ್ನು ಯೋಗಿ ಶ್ರೀ ಗಹ್ನಿನಾಥ್ ರವರದ್ದು ಎಂದು ಹೇಳಿ ದೇವಾಲಯವನ್ನು ನಿರ್ಮಿಸಿ ಆ ಪಾದುಕೆಗಳನ್ನು ಪ್ರತಿಷ್ಠಾಪಿಸಬೇಕೆಂದು ಆದೇಶಿಸಿದರು. ಆ ಕೆಲಸ ಮುಗಿದ ನಂತರ ಫ್ಯಾಕ್ಟರಿಯ ನಿರ್ಮಾಣವು ನಿರಾತಂಕವಾಗಿ ಸಾಗಿ ಉತ್ಪತ್ತಿಯು ಪ್ರಾರಂಭವಾಯಿತು. ಜೈ ಜೈ ಶಂಕರ್, ಜೈ ಜೈ ಶಂಕರ್. ಮುಂದಿನ ಅಧ್ಯಾಯವು ಮುಂದುವರಿಯುವುದು.